ಎವ್ರಿವನ್. ಸೊ ಇವತ್ತಿನ ವಿಡಿಯೋ ಬಂದು ಎಸ್ಟರ್ಡೇ ನಾವು ನೋಡೋದು ಎಕ್ಸ್ಪೋನೆನ್ಷಿಯಲ್ ಮತ್ತು ಪವರ್ದು ಚಾಪ್ಟರ್ದು ಎಕ್ಸಸೈಸು. ಸೊ ಎಕ್ಸಸೈಸ್ ನಂಬರ್ 13.1 ಡೈರೆಕ್ಟಾಗಿ ಎಕ್ಸಸೈಸ್ಗೆ ಹೋಗೋಣ. ಸೊ ಇಲ್ಲಿ ಆಲ್ರೆಡಿ ನಾನು ಕ್ವಶನ್ಸ್ನ ಬೋರ್ಡ್ ಮೇಲೆ ಹಾಕಿದ್ದೀನಿ ನೋಡಿಸಿ. ಎಕ್ಸಸೈಸ್ 13.1ನಲ್ಲಿ ಫಸ್ಟ್ನೇ ಕ್ವಶನ್ಸ್ ಏನು ಹೇಳಿದ್ದಾರೆ ಅಂದರೆ ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳಿದ್ದಾರೆ. ಎಕ್ಸ್ಪೋನೆನ್ಷಿಯಲ್ ಫಾರ್ಮಲ್ಲಿ ಅವ್ರು ಕೊಟ್ಟಿದ್ದಾರೆ, ನಮಗೆ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಅವ್ರು ಕೊಟ್ಟಿದ್ದಾರೆ, ಅದ್ರದ್ದು ವ್ಯಾಲ್ಯೂನ ನೀವು ಕಂಡುಹಿಡಬೇಕು. ಸೊ ನಾವು ಎಸ್ಟರ್ಡೇ ನೋಡಿರೋ ಹಾಗೆಯೇ ಫಾರ್ ಎಕ್ಸಾಂಪಲ್ 5 to the power of 4 ತೊಗೊಳ್ಳೋದಾದರೆ ಇದ್ರ ಸೊಲ್ಯೂಷನ್ 5 into 5. ಸೊ 5ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಅವಾಗ ನಮಗೆ 5 to the power of 4 ವ್ಯಾಲ್ಯೂ ಏನು ಬರುತ್ತೆ ಅಂತ ಗೊತ್ತಾಗುತ್ತೆ. ಅಲ್ಲಿ ಕೇಳಿರೋದೇನು ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ. 5 5 25 ಇಂಟು ಮತ್ತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ 5ನ ಇಂಟು 5 ಮತ್ತೆ 25 ಜೊತೆಗೆ 5ನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ 5 5 25 5 2 10 10 plus 2 12 into 5. So again multiplication 5 5 25 5 2 10 10 plus 2 12. So 5 1 5 5 plus 1 6. So 625. ಸೊ ನಾವು ಫೈಂಡ್ ದ ವ್ಯಾಲ್ಯೂ ಆಫ್ ಅಂತ ಕೇಳಿರೋ ಫಸ್ಟ್ನೇ ಕ್ವಶನ್ನು ಸಬ್ ಕ್ವಶನ್ನಲ್ಲಿ ಫಸ್ಟ್ನೇ ಕ್ವಶನ್ ಸಬ್ ಕ್ವಶನ್ 4th 5 to the power of 4 ಆನ್ಸರ್ ಬಂದು 625. ಅದೇ ಥರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಯಾವುದದು 2 to the power of 6 ಸೆಕೆಂಡ್ ಕ್ವಶನ್ ಇದು. 2 to the power of 6 2 to the power of 6 ಅಂದರೆ 2ನ 6 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕು. ಬೇಸ್ ನಂಬರ್ನ ಎಕ್ಸ್ಪೋನೆಂಟ್ ನಂಬರ್ ಅಷ್ಟು ಮಲ್ಟಿಪ್ಲೈ ಮಾಡಬೇಕು. 2 to the power of 6 ಆಗಿರೋದ್ರಿಂದ 2ನ 6 ಟೈಮ್ 2 3 4 5 6 ಟೈಮ್ಸ್ ಮಲ್ಟಿಪ್ಲೈ ಮಾಡಬೇಕಾ. ಆ್ಯಂಡ್ ಟೇಬಲ್ಸ್ ಗೊತ್ತಿದ್ರೆ ಮಾಡೋದು ತುಂಬಾ ಈಸಿ. ಸಿ 2 1s 2 2s 4 4 2s 8 8 2s 16. ಫಾರ್ ಎಕ್ಸಾಂಪಲ್ ನಿಮಗೆ 16ವರೆಗೂ ಗೊತ್ತು, 16 2s 32 ಅಂತ ಗೊತ್ತಿರುತ್ತೆ, ಕೆಲವು ಸ್ಟೂಡೆಂಟ್ಸ್ಗೆ ಗೊತ್ತಿರಲ್ಲ. ಅವಾಗ ಏನು ಮಾಡುತ್ತೆ 16 ಇಂಟು 2 ಮಲ್ಟಿಪ್ಲೈ ಮಾಡ್ಕೊಳ್ಳಿ. 6 2s 12 2 1s 2 2 plus 1 3 32 ಇಂಟು 2 ಏನು ಬರುತ್ತೆ 2 2s 4 3 2s 6. ಸೊ 2ನ 6 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಯಾವ ಬಂತು ನಮಗೆ ವ್ಯಾಲ್ಯೂ 64 ಬಂತು. ಸೊ ಅದೇ ರೀತಿ ಇನ್ನೂ 2 ಕ್ವಶನ್ಸ್ ಇದೆ. ಅದು ಬಂದು 9 to the power of 3 and 11 to the power of 2 ಅನ್ನೋದು. ಈ 2 ಕ್ವಶನ್ನ ಸಾಲ್ವ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಹೋಗೋಣ ಇನ್ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರೀಬೇಕು ಅಂತ. ಸೊ ಇನ್ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರೀಬೇಕು ಅಂದರೆ ಇಲ್ಲಿ ಕೊಟ್ಟಿರೋ ಎಕ್ಸ್ಪೋನೆಂಟ್ ಫಾರ್ಮಿಗೆ ನೀವು ವ್ಯಾಲ್ಯೂ ಕಂಡಿದ್ದೀರಾ. ಇಲ್ಲಿ ಆಲ್ರೆಡಿ ವ್ಯಾಲ್ಯೂ ಕಂಡುಹಿಡಿದಿದ್ದಾರೆ ಮತ್ತು ಎಕ್ಸ್ಪ್ಯಾಂಡ್ ಮಾಡಿ ಬರೆದಿದ್ದಾರೆ. ಇದು ನೀವು ಎಕ್ಸ್ಪೋನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡೋದು? ಫಸ್ಟು ಯಾವ ನಂಬರ್ನ ಕನ್ವರ್ಟ್ ಮಾಡಬೇಕು ಅಥವಾ ಯಾವ ನ್ಯೂಮರಿಕಲ್ ಆಗಿರ್ಬೋದು ನಂಬರ್ ಆಗಿರ್ಬೋದು ಯಾವುದು ಏನಿತ್ತು ಯಾವುದನ್ನ ಬಗೆಹರ್ಕೊಬೇಕು ಅನ್ನೋದನ್ನ ಫಸ್ಟ್ ಬರ್ಕೊಳಿಸಿ. ಟಿ ಇದೆಯಾ, ಟಿ ಇರುತ್ತೆ, 2 ಇರುತ್ತೆ, ಅಥವಾ ಯಾವುದನ್ನ ನಂಬರ್ ಆಗಿರ್ಬೋದು, ಆಲ್ಫಾಬೆಟ್ ಆಗಿರ್ಬೋದು, ವೇರಿಯೇಬಲ್ಸ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಟಿ ಇದೆಯಾ, ಎಷ್ಟು ಟೈಮ್ ಇದೆ 1 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆಯಾ. ಸೊ 2 ಟಿ ಟು ದಿ ಪವರ್ ಆಫ್ 2 ಆರ್ ಟಿ ಸ್ಕ್ವೇರ್. ಸೊ ಬಿಡಿಸಿರೋದನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಮಾಡಿದಾಗ ಏನಾಗುತ್ತೆ ನಮಗೆ ಟಿ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ನೋಡೋಣ. ಫಸ್ಟ್ ಇಲ್ಲಿ ಏನಿದೆ 2 ಟರ್ಮ್ಸ್ ಇದೆ, ಒಂದು 2 ಇದೆ, ಇನ್ನೊಂದು ಟರ್ಮ್ ಬಂದು ಸೆಕೆಂಡ್ ಟರ್ಮ್ ಬಂದು ಎ ಆಲ್ಫಾಬೆಟ್ ಇದೆ. ಸೊ 2 ಎಷ್ಟೆಲ್ಲ ಮಲ್ಟಿಪ್ಲೈ ಮಾಡಿದ್ದಾರೆ 1 2 ಇಂಟು ನೆಕ್ಸ್ಟ್ ಯಾವ್ದಿರೋದು ಇ ಏನ ಎಷ್ಟೆಲ್ಲ ಮಲ್ಟಿಪ್ಲೈ ಮಾಡಿದ್ದಾರೆ 1 2 ಟೈಮ್ಸ್. ಸೊ 2 to the power of a to the power of 2 ಬಂದು 2 to the power of 2 ಮತ್ತೆ a to the power of 2. ಸೊ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರೀರಿ ಅಂದರೆ ಬಿಡಿಸಿರೋದನ್ನ ಯಾವ ನಂಬರ್ ಇದೆ ಅಂತ ಬರೆದು ಎಷ್ಟೆಲ್ಲ ಮಲ್ಟಿಪ್ಲೈ ಮಾಡಿದ್ದಾರೆ ಅಂತ ಬರೆದು ಪವರಲ್ಲಿ ಇರೋದು. ಅರ್ಥ ಆಯ್ತು? ವೈಸ್ ವರ್ಸ. ನೆಕ್ಸ್ಟು ಥರ್ಡ್ ಸಬ್ ಕ್ವಶನ್ಗೆ ಹೋಗೋಣ. ಥರ್ಡ್ ಸಬ್ ಕ್ವಶನ್ಸ್ ನಲ್ಲಿ ಏನಂತ ಕೇಳಿದ್ದಾರೆ ನೋಡಿ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಎಕ್ಸ್ಪ್ರೆಸ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ ಯೂಸಿಂಗ್ ಎಕ್ಸ್ಪೋನೆನ್ಷಿಯಲ್ ನೊಟೇಷನ್ ಅಂತ ಕೇಳಿದ್ದಾರೆ. ಎಕ್ಸ್ಪ್ರೆಸ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ ಯೂಸಿಂಗ್ ಎಕ್ಸ್ಪೋನೆನ್ಷಿಯಲ್ ನೊಟೇಷನ್. ಸೊ ಏನು ಮಾಡಬೇಕು ಎಕ್ಸ್ಪೋನೆನ್ಷಿಯಲ್ ನೊಟೇಷನ್ ಅಂದರೆ ಯಾವ ಟೇಬಲ್ನ ಅಥವಾ ಯಾವ ನಂಬರ್ನ ಎಷ್ಟೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಇವ್ರು ಕೇಳಿರೋ ಕ್ವಶನಲ್ಲಿ ಇರ್ತಕ್ಕಂತಹ ನಂಬರು ಆನ್ಸರ್ ಆಗಿ ಬರುತ್ತೆ ಅನ್ನೋದು. ಆಯ್ತಾ? ಸೊ ಅದನ್ನ ಮಾಡೋ ಮೆಥಡ್ ಯಾವ ಥರ. ಸೊ ಏನು ಅರ್ಥ ಮಾಡ್ಕೊಬೇಕು ಅಂದರೆ
ಯಾವ ಟೇಬಲ್ನ ಆಗಿರ್ಬೋದು ಯಾವುದು ನಂಬರ್ನ ಎಷ್ಟೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಈ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಆನ್ಸರ್ ಬರುತ್ತೆ ಅನ್ನೋದು. ಸೊ ನಾನು ಇದರಲ್ಲಿ ಥರ್ಡ್ ಸಬ್ ಕ್ವಶನ್ ಥರ್ಡ್ ಒನ್ 729 ಮಾಡೋಣ ನಾವು, ಆಯ್ತಾ. ಸೊ ನಾನು ಈ ಸಬ್ ಕ್ವಶನ್ ಅಲ್ಲೂ ಅಟ್ಲೀಸ್ಟ್ 2 to 7 ಸಾಲ್ವ್ ಮಾಡ್ತೀನಿ. ನಿಮಗೆ ಯಾವ್ದನ್ನ ಸಮ್ ಪರ್ಟಿಕ್ಯುಲರ್ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಸೊ ಥರ್ಡ್ ಕ್ವಶನ್ ಬಂದು 729 ಆಯ್ತಾ. 729 ನ ಹೇಗೆ ಕ್ವಶನ್ ಬಂದು 729. ಸೊ LCM ಮೂಲಕ ನಾವು ಫಸ್ಟ್ ಇದನ್ನ ಡಿವೈಡ್ ಮಾಡಿ ನೋಡ್ಬೇಕು ಈ ನಂಬರು ಯಾವ ಟೇಬಲ್ ಇಂದ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ರೆ ಡಿವೈಡ್ ಪ್ರಾಪರ್ ಆಗಿ ಡಿವೈಡ್ ಆಗುತ್ತೆ ಅಂತ. ಸೊ ಸೆಕೆಂಡ್ ಟೇಬಲ್ ಇಂದ ಫಸ್ಟ್ ಟ್ರೈ ಮಾಡೋಣ. ಸೆಕೆಂಡ್ ಟೇಬಲ್ ಇಂದ ಟ್ರೈ ಮಾಡಿದಾಗ 2 3 6 ಏನೋ ಬರುತ್ತಾ, 1 ರಿಮೈನಿಂಗ್ 2 6 12 ಆಗ್ಬಿಡುತ್ತೆ. ಬಟ್ ಸ್ಟಿಲ್ ಇಲ್ಲಿ 9 ಇದೆ, 2 4 8 ಅಂದ್ರೆ ಸ್ಟಿಲ್ ಇಲ್ಲಿ ಒಂದು ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ 3 ಸೆಕೆಂಡ್ ಟೇಬಲ್ ಇಂದ ಹೋಗಲ್ಲ. ಸೊ ಹೋಗಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಥರ್ಡ್ ಟೇಬಲ್ ಇಂದ ಟ್ರೈ ಮಾಡೋಣ. ಥರ್ಡ್ ಟೇಬಲ್ ಇಂದ ಟ್ರೈ ಮಾಡಿದಾಗ 3 2 6 1 ರಿಮೈನಿಂಗ್ ಆಗಿರುತ್ತೆ. ಸೊ 12 ಬರುತ್ತೆ. 12 ಯಾವುದರಿಂದ ಆಗುತ್ತೆ, 3 4 12, ನೆಕ್ಸ್ಟ್ 3 3 9. ಸೊ ಹಾಗಾಗಿ ಟೇಬಲ್ ಪ್ರಾಪರ್ ಆಗಿ ಗೊತ್ತಿರಬೇಕು. ಸೊ ನೆಕ್ಸ್ಟ್ ಯಾವ ನಂಬರ್ ಬಂತು, 243. ಆ್ಯಂಡ್ ನಮಗೆ ಗೊತ್ತು 3 8 24 ಅಂತ ಡೈರೆಕ್ಟ್ ಆಗಿ ಹೋಯ್ತು. 3 8 24, 3 1 3, 81 ಆಯಿತು. ನೆಕ್ಸ್ಟ್ ಇವಾಗ 3 ತಗೊಂಡ್ರು ಇಲ್ಲಿ ರಿಮೈನಿಂಗ್ ಆಗುತ್ತೆ. ಸೊ ಸೆಕೆಂಡ್ ಟೇಬಲ್ ತಗೊಂಡ್ರು ಆಗಲ್ಲ. ಆ್ಯಂಡ್ ಆ್ಯಕ್ಚುಲಿ ನಮಗೆ ಟೇಬಲ್ ಗೊತ್ತಿರೋ ಪ್ರಕಾರ 9 9s 81, 9 9s 81 ಆಗಿರೋದ್ರಿಂದ ನೆಕ್ಸ್ಟ್ 3 3s 9. ಸೊ ಪ್ರಾಪರ್ ಆಗಿ 729 ನಾವು ಇವಾಗ ಡಿವೈಡ್ ಮಾಡಿದ್ವಿ. ಡಿವೈಡ್ ಮಾಡಾದ್ಮೇಲೆ 729 ಟೇಬಲ್ ತಗೊಂಡು ಫಸ್ಟ್ ಕಾಪಿ ಮಾಡಿ ಯಾವ ಟೇಬಲ್ ಇಂದ ಮಾಡಿದ್ದೀರ ಅಂತ. 3 3 9 3 into 3, so 4 times ಆಯ್ತಲ್ಲ, into 3, so 4 times. ಸೊ ಸೇಮ್ ಡಿಜಿಟ್ನೆಲ್ಲ ಒಂದು ಕಡೆ ತಗೊಳ್ಳೋ ಹಾಗಿದ್ದರಿಂದ ಬಿಕಾಸ್ ನಾವು ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಇಡಬೇಕಲ್ವಾ, ಹಾಗಾಗಿ ಸೇಮ್ ನಂಬರ್ಸ್ನೆಲ್ಲ ಒಂದು ಸೈಡಲ್ಲಿ ಬರೆಯೋಣ. ಎಷ್ಟೆಲ್ಲ ಇದೆ, 3 1 2 3 4 ಟೈಮ್ಸ್. ಸೊ 3 to the power of 4 into 9. ಇದು 9 to the power of 1 ಇಟ್ಟರು ನಡೆಯುತ್ತೆ, ಇಲ್ಲಾಂದ್ರೆ 1 ಇದೆ ಅನ್ನೋದು ಅಂಡರ್ಸ್ಟುಡ್. ಸೊ ಇವಾಗ ಈ ಆನ್ಸರ್ ಸರಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು, ನಾವು ಬರ್ದಿರೋ ಎಕ್ಸ್ಪೋನೆಂಟ್ ನಂಬರ್ ಸರಿ ಇದೆಯಾ ಅಂದರೆ ಸಿಂಪಲ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 3ನ ಫಸ್ಟ್ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. 3 3s 9, 9 3s 27, 27 into 3, 7 3s 21, 3 2s 6, 6 plus 2 8, 81 ಬಂತಾ. ಸೊ ಈ 3 to the power of 4 ವ್ಯಾಲ್ಯೂ ಎಷ್ಟು ಬಂತು ನಮಗೆ, 81. ಈ 81ಗೆ ಇವಾಗ 9ನ ಮಲ್ಟಿಪ್ಲೈ ಮಾಡಿ, ಬಿಕಾಸ್ 9 ಒನ್ ಟೈಮ್ ಅಷ್ಟೇ ಇರೋದು. ಸೊ ಮಲ್ಟಿಪ್ಲೈ ಮಾಡಿದಾಗ 9 1s 9, 8 9s 72, 729. ಸೊ ಹಾಗಾಗಿ ನಮ್ಮ ಮಾಡಿರೋ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರ್ದಿರೋದು ಕರೆಕ್ಟ್ ಇದೆ ಅಂತ ಕ್ರಾಸ್ ಚೆಕ್ ಮಾಡಿದ್ದೀನಿ. ಸೊ ಬಟ್ ಇದ್ರದ್ದು ಪ್ರಾಪರ್ ಆನ್ಸರ್ ಬಂದು ಈ ಥರ ಎಕ್ಸ್ಪೋನೆಂಟ್ ಫಾರ್ಮಲ್ಲಿ ಬರೆಯೋದು. ಸೊ ಅದೇ ಥರ ಇನ್ನು ಮೆನಿ ಕ್ವಶನ್ಸ್ ಇದೆ. ಸೊ 512 ಇದೆ, 343 ಇದೆ, 3125 ಅದು ಇದೆ. 3ನ 3 ಕ್ವಶನ್ಸ್ ರಿಮೈನಿಂಗ್ ಆಗಿದೆ. ಸೊ ನೀವು ಟ್ರೈ ಮಾಡಿ ಈಸಿ ಯಾವ ಟೇಬಲ್ ಇಂದ ಡಿವೈಡ್ ಆಗುತ್ತೆ ಅಂತ ನೋಡಿ ಮುಂದಕ್ಕೆ ಕಂಟಿನ್ಯೂ ಮಾಡಿ. ಅರ್ಥ ಆಯ್ತಾ? ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಒಂದು ಟೇಬಲ್ ಇಂದ ಆಗಿಲ್ಲ ಅಂದ್ರೆ ಇನ್ನೊಂದು ಟೇಬಲ್ ಇಂದ ಆಗುತ್ತೆ. ಆಯ್ತು. ನೆಕ್ಸ್ಟ್ ಫೋರ್ತ್ ಕ್ವಶನ್ಗೆ ಹೋಗೋಣ. ಫೋರ್ತ್ ಕ್ವಶನ್ಸ್ ಏನಂತ ಇದೆ, ಐಡೆಂಟಿಫೈ ದ ಗ್ರೇಟರ್ ನಂಬರ್. ಆಯ್ತಾ? ಸೊ ಐಡೆಂಟಿಫೈ ದ ಗ್ರೇಟರ್ ನಂಬರ್ ಫೋರ್ತ್ ಸಬ್ ಕ್ವಶನ್ ಆಗಿರೋದ್ರಿಂದ ಯಾವ್ದು ತಗೊಳ್ಳೋಣ ಅಂತ ಅಂದ್ರೆ ಫಸ್ಟ್ ಕ್ವಶನ್ಸ್ ತಗೊಳ್ತಾ ಇದೀನಿ. ಫಸ್ಟ್ ಸಬ್ ಕ್ವಶನ್ ಫೋರ್ತ್ ಅಲ್ಲಿ 4 to the power of 3 or 3 to the power of 4 ಕ್ವಶನ್. ಕ್ವಶನ್ ನಂಬರ್ 4 ಅಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದು ಫಸ್ಟ್ ಸಬ್ ಕ್ವಶನ್ 4 to the power of 3 or 3 to the power of 4 ಅನ್ನೋದು. ಸೊ ಇದರಲ್ಲಿ ಯಾವುದು ಗ್ರೇಟರ್ ನಂಬರ್ ಅನ್ನೋದನ್ನ ಇದು ಮಾಡಬೇಕು. ಸೊ ಗ್ರೇಟರ್ ನಂಬರ್ ಕಂಡುಹಿಡಿಯಕ್ಕೆ ಹೇಳಿದರೆ ಸೇಮ್ ಆಸ್ ಇಟ್ ಈಸ್. ಫಸ್ಟ್ 4ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಸಿ ಎಕ್ಸ್ಪೋನೆಂಟ್ ನಂಬರ್ 3, ಹಾಗಾಗಿ 3 ಟೈಮ್ಸ್. ನೆಕ್ಸ್ಟ್ 3ನ 4 ಟೈಮ್ಸ್, 3 ಇಂಟು 3 ಇಂಟು 3 ಇಂಟು ಆಯ್ತಾ, ಏನು ಬಂತು
4 4s are 60 into 4. 6 4s are 24. 4 1s are 4. 4 plus 2 6. ಆನ್ಸರ್ ಎಷ್ಟು ಬಂದಿದೆ ನಮಗೆ 64. 4 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡೋದ್ರಿಂದ. ನೆಕ್ಸ್ಟ್ 3 ನ 4 ಟೈಮ್ಸ್ ಮಲ್ಟಿಪ್ಲೈ ಮಾಡೋದ್ರಿಂದ ಏನು ಬರುತ್ತೆ? 3 3s are 9. ರಿಮೈನಿಂಗ್ ಟರ್ಮ್ಸ್ 9 3s are 27 into 3. 7 3s are 21. 3 2s are 6. 6 plus 2 8. 81 ಮತ್ತೆ 64. So as usual ಯಾವುದು ಗ್ರೇಟರ್ ನಂಬರು? 81. So therefore ಕನ್ಕ್ಲೂಷನ್ ಬರಿಬೇಕು, ಬಿಕಾಸ್ ಅಲ್ಲಿ ಕೇಳಿದ್ದಾರೆ ಏನಂತ, ಐಡೆಂಟಿಫೈ ದ ಗ್ರೇಟರ್ ನಂಬರ್ ವೆನ್ ಎವರ್ ಪಾಸಿಬಲ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಅಂತ. ಸೊ ಕನ್ಕ್ಲೂಷನ್ ಮೂಲಕ ಬರೆಯೋ ಹಾಗಿದ್ರೆ 3 to the power of 4 is greater than 4 to the power of 3. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಯಾವುದನ್ನ ನಂಬರ್ ಕೊಟ್ಟಿಲ್ಲಿ ಅದ್ರದ್ದು ಎರಡು ನಂಬರ್ನ ಎಷ್ಟು ಟೈಮ್ ಹೇಳಿದ್ದಾರೆ ಎಕ್ಸ್ಪೋನೆಂಟ್ ಅಲ್ಲಿ ಅನ್ನೋದನ್ನ ಮಲ್ಟಿಪ್ಲೈ ಮಾಡಿ ಕನ್ಕ್ಲೂಷನ್ ಯಾರು ಬಿಗರ್ ನಂಬರ್ ಅದನ್ನ ಬರೀಬಹುದು. ಆಯ್ತಾ? ನೆಕ್ಸ್ಟ್ ಇವಾಗ ನಾವು 5th ಕ್ವಶನ್ಗೆ ಹೋಗೋಣ. ಎಕ್ಸಸೈಸ್ 13.1 5th ಅಲ್ಲಿ ಎಕ್ಸ್ಪ್ರೆಸ್ ಈಚ್ ಆಫ್ ದ ಫಾಲೋಯಿಂಗ್ ಆಸ್ ಪ್ರಾಡಕ್ಟ್ ಆಫ್ ಪವರ್ಸ್ ಆಫ್ ದ ಪ್ರೈಮ್ ಫ್ಯಾಕ್ಟರ್. ಸೊ ಸೇಮ್ ಆಸ್ ಇಟ್ ಈಸ್. ನಾವು 4th ಕ್ವಶನ್ಸ್ ಅಲ್ಲಿ ಟೇಬಲ್ಸ್ ತಗೊಂಡು, ಸೊ ನಮ್ಮ ಇಷ್ಟದ ಪ್ರಕಾರ ಮತ್ತೆ ಯಾವುದು ಡೈರೆಕ್ಟ್ ಆಗಿ ಡಿವೈಡ್ ಆಗೋ ಟೇಬಲ್ಸ್ ನ ತಗೊಂಡು, ಬಟ್ ಇಲ್ಲಿ 5th ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಪ್ರೈಮ್ ಫ್ಯಾಕ್ಟರ್ಸ್. ಸೊ ಬೇಸಿಕಲಿ ಎಕ್ಸಸೈಸ್ 13.1 5th ಪ್ರೈಮ್ ಫ್ಯಾಕ್ಟರ್ಸ್. ಯಾವ್ದು ಹೇಳಿದರೆ ಪ್ರೈಮ್ ಫ್ಯಾಕ್ಟರ್. ಸೊ ಇದ್ರಲ್ಲಿ ನೀವು ಯಾವ್ದು ತಗೋಬೇಕು? ಪ್ರೈಮ್ ನಂಬರ್ಸೇ ತಗೋಬೇಕು. 2 3 ಆಗಿರ್ಬೋದು, 5 ಆಗಿರ್ಬೋದು, 7 ಆಗಿರ್ಬೋದು, 11 ಸೊ ಆನ್. ಪ್ರೈಮ್ ನಂಬರ್ಸ್ ಇಂದ ಮಾತ್ರ ನೀವು ಡಿವೈಡ್ ಮಾಡಿ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇಡಬೇಕು. ಸೊ ಆ ಥರ ನಂಬರ್ಸ್ ಅಲ್ಲಿ ಫಸ್ಟ್ನೇ ಕ್ವಶನ್ ನೋಡೋಣ. ದಟ್ ಈಸ್ 648 648. ಫಸ್ಟ್ ಸಬ್ ಕ್ವಶನ್ 648. ಆಯ್ತಾ? ಸೊ ಈಗ ಚೆಕ್ ಮಾಡೋಣ. 648. So 2, as usual 2 prime number. 2 3s are 6. 2 2s are 4. ಆಯ್ತಾ? ನೆಕ್ಸ್ಟ್ 2 4s are 8. ನೆಕ್ಸ್ಟ್ ನಾವು 3 ಇಂದ ಡೈರೆಕ್ಟ್ ಆಗಿ ಹಂಚಬಹುದು. ಸೊ 2 ಇಂದ ಮಾಡ್ಬೋದು. ನೆಕ್ಸ್ಟ್ 3 ನಂಬರ್ ಹೋಗೋಣ. 3 1s are 3. 3 8s are 24. ನೆಕ್ಸ್ಟ್ ಅಗೇನ್ 2 ಇಂದ 18 ಬರಬೇಕು ಅಂತ 2 9s are 18. ಅಗೇನ್ third table 3 3s are 9. So 648 ನ ಎಷ್ಟೆಲ್ಲ ಮಲ್ಟಿಪ್ಲೈ ಮಾಡಬೇಕು? ಯಾವ ಪ್ರೈಮ್ ನಂಬರ್ ಇಂದ ಆಗಿದೆ ಅಂತಂದ್ರೆ ಫಸ್ಟ್ 2 ಟೈಮ್ಸ್. ನೆಕ್ಸ್ಟ್ ಅದಾದ್ಮೇಲೆ 1 2 3 3 ಎಷ್ಟು ಟೈಮ್ ಆಗಿದೆ? 3 ಟೈಮ್ಸ್. ಆಯ್ತಾ? ಸೊ 2 to the power of 1 2 3 to the power of 1 2 3. ಸೊ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಇಕ್ಕಿದೀವಿ. 2 to the power of 2 ನ 2 ಟೈಮ್ಸ್ ಮಲ್ಟಿಪ್ಲೈಡ್ ಮಾಡಿ 3 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ನಿಮಗೆ 648 ಬರುತ್ತೆ. ಸೊ ನಾವು ಮಾಡಿದ ಪ್ರಾಪರ್ ಆಗಿದೆಯಾ ಕರೆಕ್ಟ್ ಇದೆಯಾ ಅಂತ ನೀವು ಕ್ರಾಸ್ ಚೆಕ್ ಮಾಡೋದಾದ್ರೆ ಸೇಮ್ ಮೆಥಡ್ ಮಲ್ಟಿಪ್ಲೈ ಅನ್ಸಿ. 2 into 2, 3 into 3 3 times. 2 2s are 4 into 3 3s are 9. 9 3s are 27. So ಇವಾಗ ಮಲ್ಟಿಪ್ಲೈ ಮಾಡಿ 4 into 27 728 into 2 2s are 4 2s are 8 8 no sorry 3 3s are 9. So yeah children, next questions ಹೋಗೋಣ. ಅದು ಪ್ರೈಮ್ ಫ್ಯಾಕ್ಟರ್ ಅಲ್ಲಿ ಫಸ್ಟ್ ಕ್ವಶನ್ 648. ಸೊ 648 ನ ಪ್ರೈಮ್ ನಂಬರ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಫಸ್ಟ್ ಸೆಕೆಂಡ್ 2 ಇಸ್ ದ ಪ್ರೈಮ್ ನಂಬರ್ ನಮಗೆಲ್ಲ ಗೊತ್ತಲ್ವಾ. ಸೊ 2 3s are 6, 2 2s are 4, 2 4s are 8. ನೆಕ್ಸ್ಟ್ 2 ಇಂದನೇ ತಗೊಳ್ಳೋಣ. ಸೊ 2 1s are 2,
ಇನ್ನೊಂದು ರಿಮೈನಿಂಗ್ 1 ಇರುತ್ತೆ. ಹಾಗಾಗಿ 12 ಬಂದಾಗ 2 6 12, 2 2s 4. ನೆಕ್ಸ್ಟ್ 2 8s 16 ಆಗುತ್ತೆ, 2 1s 2, 81 ಬಂತು. ನೆಕ್ಸ್ಟ್ ಇವಾಗ 2 ಇಂದ ಹೋಗುತ್ತಾ, ಸೊ 2 4s 8 ಆದ್ರೂ 1 ರಿಮೈನಿಂಗ್ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಪ್ರೈಮ್ ನಂಬರ್ ಅದು 3. ಥರ್ಡ್ ಟೇಬಲ್ಗೆ ಹೋದಾಗ 3 ಎಲ್ಲಿಗೆ ಲೀಸ್ಟ್ ನಂಬರ್ ಅದು 3 2s 6, ಇನ್ನೆಷ್ಟು ಉಳಿತು 2 ರಿಮೈನಿಂಗ್ ಉಂಟು 21. ಸೊ 3 7s 21 ಅಂತ ನಮಗೆ ಗೊತ್ತು. 3 7s 21, 27. ನೆಕ್ಸ್ಟ್ 3 9s 27, 3 3s 9. ಸೊ ಓವರಾಲ್ ಎಲ್ಲ ಡಿವೈಡ್ ಆಯ್ತು ಅಲ್ಲ. ಸೊ ಇವಾಗ ಬರ್ಕೊಳ್ಳೋಣ. 648 is equals to 2 into 2 into 2 into 2 3 times 2 ಇದೆಯಾ. ನೆಕ್ಸ್ಟ್ 4 times 3 ಇದೆ. ಸೊ ಇನ್ನೊಂದು ಲೈನ್ ಹಾಕೋಣ. ಇಂಟು 3 4 times 3 ಇದೆಯಾ. ಸೊ ಹಾಗಾಗಿ ನೆಕ್ಸ್ಟ್ ಎಷ್ಟು ಟೈಮ್ ಇದೆ 1 2 3 and 3 to the power of 1 2 3 4. ಸೊ ನಮಗೆ ಪ್ರೈಮ್ ನಂಬರ್ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಯಾವ್ದು ಬಂತು 2 to the power of 3 ಮತ್ತೆ 3 to the power of 4 ಬಂತು. ಸೊ ಈಗ ನಮಗೆ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ 648 ಕರೆಕ್ಟ್ ಆಗಿದೆಯಾ ಅಂತ. ಸೊ 2 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಚೆಕ್ ಮಾಡೋಣ. ಹಾಗೆ 3 ನ 4 ಟೈಮ್ಸ್. ಸೊ 2 2s 4, 4 2s 8. ನೆಕ್ಸ್ಟ್ ಇಂಟು 3 3s 9, 9 into 3 into 3. See 8 into 9 3s 27, 27 into 3, 27 into 3 ಇರೋದ್ರಿಂದ 8 ಹಾಗೆ ಇಟ್ಕೊಂಡು 7 3s 21, 3 2s 6, 6 plus 2 8. So 1 8s 8, 1 into 8 8, 8 8s 64. So 2 to the power of 3 into 3 to the power of 4 ನಮಗೆ ಮಾಡಿದಾಗ 648 ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಪ್ರೈಮ್ ನಂಬರ್ಸ್ನ 2 ಆಗಿರ್ಬೋದು 3 ಆಗಿರ್ಬೋದು ಪ್ರೈಮ್ ನಂಬರ್ಸ್ ಇಂದನೇ ಮಲ್ಟಿಪ್ಲೈ ಮಾಡೋಕ್ಕೆ ಡಿವೈಡ್ ಮಾಡೋಕ್ಕೆ ಟ್ರೈ ಮಾಡಿ. ಪ್ರಾಪರ್ ಆಗಿ ಫುಲ್ ಡಿವೈಡ್ ಆದಾಗ ಅದನ್ನ ಎಕ್ಸ್ಪೋನೆಂಟ್ ಫಾರ್ಮ್ ಅಲ್ಲಿ ಬರೆದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಕ್ರಾಸ್ ಚೆಕ್ ಅಲ್ಲಿ ಮಿಸ್ಟೇಕ್ ಇತ್ತು, ಫೈನಲ್ ಆನ್ಸರ್ ಬಂದಿಲ್ಲ ಅಂದ್ರೆ ಪುನಃ ನೀವು ಒಂದ್ಸಲ ಡಿವೈಡ್ ಮಾಡಿಬಿಟ್ಟು ನೋಡ್ಬೋದು, ನಂಬರ್ಸ್ನ ಚೆಕ್ ಮಾಡ್ಬೋದು. ಸೊ ಇದು 5th ಪ್ರೈಮ್ ಫ್ಯಾಕ್ಟರ್ಸ್. ನೆಕ್ಸ್ಟ್ 6th ಕ್ವಶನ್ಸ್ ಹೋಗೋಣ. ಸಿಂಪ್ಲಿಫೈ ಮತ್ತೆ 7th ಸಿಂಪ್ಲಿಫೈ ಅಂತ ಇದೆ. ಸೊ ಎರಡೂ ತಗೊಂಡು ಒಂದೊಂದು ಕ್ವಶನ್ ಕ್ವಿಕ್ ಆಗಿ ಮಾಡೋಣ. ಸೊ ಯಾವ್ದಿದೆ ನಮಗೆ ಅಂತಂದ್ರೆ ಸಿಂಪ್ಲಿಫಿಕೇಶನ್ 6 and 7 ಬೋತ್ ಯಾವ್ದಿರೋದು ಸಿಂಪ್ಲಿಫೈ ಆಯ್ತಾ. ಸೊ 6th ಅಲ್ಲಿ ಒಂದು ಸಬ್ ಕ್ವಶನ್ಸ್ ತಗೊಂತೀನಿ. ಸೊ ಯಾವುದು ಅಂತ ಅಂದ್ರೆ 7 to the power of 2 ಸೆಕೆಂಡ್ ಸಬ್ ಕ್ವಶನ್ ಇಂಟು 2 to the power of 2. ಸಿಂಪ್ಲಿಫೈ ಅಂದರೆ ನೀವು ಇದನ್ನು ಮಲ್ಟಿಪ್ಲೈ ಮಾಡಿ ಫೈನಲ್ ಆನ್ಸರ್ ಇಡಬೇಕು. ಸೊ 7 into 7 ಮಲ್ಟಿಪ್ಲಿಕೇಶನ್ 2 into 2 ಟೈಮ್ಸ್ ಇದೆ, 2 ಟೈಮ್ಸ್ ಇದೆ. 7 7s 49, 2 2s 4. ಸೊ ಮಲ್ಟಿಪ್ಲೈ ಮಾಡಿ 9 4s 36, 4 4s 16, 16 plus 3 19. ಸೊ ಇದ್ರ ಆನ್ಸರ್ ಎಷ್ಟು 196. ನೆಕ್ಸ್ಟ್ 7th ಇಂದ 7th ಅಲ್ಲಿ ಇರೋದೆಲ್ಲ ನಮಗೆ ನೆಗೆಟಿವ್ ಇದೆ. ಸೊ ಹಾಗಾಗಿ ನೆಗೆಟಿವ್ ನಂಬರ್ಸ್ ಕೊಟ್ಟಿದ್ದಾರೆ. -4 to the power of whole cube and -3 into -2 cube and -3 whole square into -5 whole square and fourth questions -2 whole cube into -10 whole cube ಅಂತ. ಸೊ ಅದರಲ್ಲಿ ನಾನು ಇವಾಗ ಸೆಕೆಂಡ್ ಕ್ವಶನ್ಸ್ ನೋಡೋಣ. ದಟ್ ಈಸ್ ಸೆಕೆಂಡ್ ಸಬ್ ಕ್ವಶನ್ಸ್ -3 into -2 whole cube. ಸೊ ಇದರ -2 ಸಮ್ ಮಾಡುವಾಗ ಬೇಸಿಕ್ ರೂಲ್ ನೆನಪಿರ್ಬೇಕಾಗುತ್ತೆ. ಸೊ ಯಾವುದು ಬೇಸಿಕ್ ರೂಲ್ ಮ್ಯಾಥಮೆಟಿಕ್ಸ್ ಅಂದರೆ ಪ್ಲಸ್ ಇಂಟು ಪ್ಲಸ್
ಎರಡೂ ಕಡೆ ಪ್ಲಸ್ ಇದ್ದಾಗ ಅದರ ಆನ್ಸರು ಏನಾಗಿರ್ತದೆ ಪಾಸಿಟಿವ್. ಪ್ಲಸ್ ಮೈನಸ್ ಇಂಟು ಮೈನಸ್ ಇದ್ದಾಗ ಮೈನಸ್ ಇಂಟು ಮೈನಸ್ ಅನ್ನು ಪ್ಲಸ್. ಎರಡೂ ಕಡೆ ಸೇಮ್ ಸೈನ್ ಇದ್ರೆ ಪಾಸಿಟಿವ್. ಬಟ್ ಒಂದ್ ಕಡೆ ನೆಗೆಟಿವ್ ಇದ್ದು ಇನ್ನೊಂದು ಕಡೆ ಪಾಸಿಟಿವ್ ಇದ್ರೆ ನೆಗೆಟಿವ್. ಸೊ ವೈಸ್ ವರ್ಸ ಇಂಟು ಮೈನಸ್ ಇಸ್ ಆಲ್ಸೋ ನೆಗೆಟಿವ್. ಅರ್ಥ ಆಯ್ತಾ? ಸೊ ಈ ಒಂದು ಬೇಸಿಕ್ ರೂಲ್ ನ ಅಪ್ಲೈ ಮಾಡಿಕೊಂಡು ಈ ಸಮ್ ನ ಸಾಲ್ವ್ ಮಾಡೋಣ ನಾವೀಗ. ಸಿ -3 ಯಾವ ಎಕ್ಸ್ಪೋನೆಂಟ್ ಇಲ್ಲ, -3 ಹಾಗೆ ಇಟ್ಕೊಳ್ಳೋಣ ಇಂಟು. ಬಟ್ ಫಸ್ಟ್ ಏನಿದೆ -2 ಹೋಲ್ ಕ್ಯೂಬ್ ಇದೆ. -2 ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೊಳ್ಳಿ ಫಸ್ಟ್. -2 ಇಂಟು -2 3 ಟೈಮ್ಸ್ ಆಯ್ತಾ. -3 ಇಂಟು ಮೈನಸ್ ಇಂಟು ಮೈನಸ್ ಪಾಸಿಟಿವ್ ಪ್ಲಸ್ 2 2s are 4 ಇಂಟು ರಿಮೈನಿಂಗ್ ಇಲ್ಲಿ ಯಾವುದಿತ್ತು -2 -3 ಹಾಗೆ ಇಟ್ಕೊಂಡು ಇಂಟು ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 2s are 8. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪಾಸಿಟಿವ್ 8 3s are 24. ಅರ್ಥ ಆಯ್ತಲ್ಲ? ಸೊ 7th ಕ್ವಶನ್ ಸಿಂಪ್ಲಿಫೈ ಎಲ್ಲ ಕ್ವಶನ್ಸ್ ಅನ್ನು ಈ 4 ಬೇಸಿಕ್ ರೂಲ್ ನ ಸೈಡ್ ಅಲ್ಲಿ ಬರ್ಕೊಂಡು ವರ್ಕಿಂಗ್ ಕಾಲಮ್ ಅಲ್ಲಿ ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಲಾಸ್ಟ್ ಎಕ್ಸರ್ಸೈಸ್ 13.1 ಲಾಸ್ಟ್ ಕ್ವಶನ್ ಕಂಪೇರ್ ದ ಫಾಲೋಯಿಂಗ್ ನಂಬರ್ಸ್ ಅನ್ನೋದು. ಕಂಪೇರ್ ದ ಫಾಲೋಯಿಂಗ್ ನಂಬರ್ಸ್ ಇನ್ ದ ಸೆನ್ಸ್ ನೀವು ಗ್ರೇಟರ್ ದೆನ್ ಅಂತ ಆದ್ರೂ ಕಂಪೇರ್ ಮಾಡ್ಬೋದು ಅಥವಾ ಲೆಸರ್ ದೆನ್ ಅಂತ ಆದ್ರೂ ಕಂಪೇರ್ ಮಾಡ್ಬೋದು. ವೈಸ್ ವರ್ಸ. ಆಯ್ತಾ? ದೇ ಡಿಡ್ ಮೆನ್ಷನ್ ಗ್ರೇಟರ್ ಅಂತ, ಹಾಗಾಗಿ. ಸೊ ಫಸ್ಟ್ ಕ್ವಶನ್ ಏದು, ದಟ್ ಈಸ್ 2.7 ಇಂಟು 10 to the power of 12 1.5 ಇಂಟು 10 to the power of 8. ಸೊ ಇದು ಬೇಸಿಕಲಿ ವಿಸಿಬಲ್ ಇಂದನೇ ನಿಮ್ಗೆ ಗೊತ್ತಾಗಬಹುದು. 10 to the power of 12 ಮತ್ತೆ 10 to the power of 8. ಸೊ ಎಕ್ಸ್ಪೋನೆಂಟ್ ನ ಕಂಪೇರ್ ಮಾಡ್ಕೊಂಡ್ರೆ 12 is greater than 8. ಸೊ 10 to the power of 12 10 ನ 12 ಟೈಮ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ಅದರ ವ್ಯಾಲ್ಯೂ ಆಸ್ ಯೂಶುವಲ್ 10 to the power of 8 ಗಿಂತ ಗ್ರೇಟರ್ ಇರುತ್ತೆ. ನೆಕ್ಸ್ಟ್ ಇದು ಫಸ್ಟ್ ಸಬ್ ಕ್ವಶನ್. ಸೆಕೆಂಡ್ ಸಬ್ ಕ್ವಶನ್ 4 ಇಂಟು 10 to the power of 14 ಅಂತ ಇದೆ. and 3 into 10 to the power of 17. So ಹಾಗಾಗಿ ನಮಗತ್ತು 17 is greater than 14 or 14 is lesser than 17. So 12 is greater than 8. ಹಾಗಾಗಿ ವೈಸ್ ವರ್ಸ ಆಗಿ ಬರೀಬಹುದು. ಸೊ ಫೈನಲಿ ಸ್ಟೂಡೆಂಟ್ಸ್ ನಾವು ಇವತ್ತು ಎಕ್ಸರ್ಸೈಸ್ 13.1 ಕಂಪ್ಲೀಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ಡೌಟು ಇರೋ ಕ್ವಶನ್ಸ್ ಆಗಿರ್ಬೋದು ಅಥವಾ ಕನ್ಫ್ಯೂಸ್ ಆಗುವಂಥ ಕ್ವಶನ್ಸ್ ನಮ್ಮನ್ನ ತಗೊಂಡು ನಾನು ಇವತ್ತು ಈಚ್ ಸಬ್ ಕ್ವಶನ್ಸ್ ಅಲ್ಲೂ 2 to ಸಮ್ ಅಟ್ಲೀಸ್ಟ್ 2 to ಸಮ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬೇರೆ ಕ್ವಶನ್ಸ್ ಡೌಟ್ ಇತ್ತು, ನಿಮಗೆ ಅದರದ್ದು ಆನ್ಸರ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ನಾಳೆ ಟಾಪಿಕ್ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಈ ಎಕ್ಸರ್ಸೈಸಲ್ಲಿ ಯಾವ ಕ್ವಶನ್ಸ್ ಬೇಕು ಅನ್ನೋದ್ರದ್ದು ನೀವು ಕಮೆಂಟ್ ಮಾಡಿದ್ರೆ ಅದ್ರ ಕ್ವಶನ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನೇ ಡೌಟ್ ಇದ್ರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.